ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಮತ್ತೆ ಗ್ರಾಹಕರ ಜೇಬಿಗೆ ಕತ್ತರಿ ಫಿಕ್ಸ್. ಅಡುಗೆ ಪ್ರಿಯರು ರೆಸ್ಟೋರೆಂಟ್ ಮಾಲೀಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಮತ್ತೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದಂತೂ ಫಿಕ್ಸ್. ಅಡುಗೆ ಪ್ರಿಯರು ರೆಸ್ಟೋರೆಂಟ್ ಮಾಲೀಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ತೆಂಗಿನಕಾಯಿ ಬಳಸುವ ಗ್ರಾಹಕರಿಗಂತೂ ದೊಡ್ಡ ಮಟ್ಟದ ಹೊಡೆತ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ತೆಂಗಿನಕಾಯಿ ಅತ್ಯಧಿಕ ದರ ಆಗ್ತಾ ಇದೆ. ತೆಂಗಿನಕಾಯಿ ಬೆಲೆ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಈಗ ಪ್ರತಿ ಕೆಜಿಗೆ 65ರಿಂದ 85ರಂತೆ ತೆಂಗಿನಕಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಎಳನೀರಿಗೆ ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಈಗ ತೆಂಗಿನಕಾಯಿಯಲ್ಲಿ ಕಡಿಮೆಯಾದ ಇಳುವರಿ ಕೂಡ ಕಡಿಮೆಯಾಗಿದೆ. ಎಳನೀರು ಭರ್ಜರಿ ಮಾರಾಟ ಹಿನ್ನೆಲೆ ತೆಂಗಿನಕಾಯಿ ಇಳುವರಿ ಕುಸಿತ ಆಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ 1 ಕೆಜಿ ತೆಂಗಿನಕಾಯಿಯ ಬೆಲೆ 60ರಿಂದ 85 ರೂಪಾಯಿ ಇದೆ. ಬೆಂಗಳೂರು ಸೇರಿ ಹಲವೆಡೆ ತೆಂಗಿನಕಾಯಿಗೆ ಭಾರಿ ಡಿಮ್ಯಾಂಡ್. ಈಗ ಬೇಸಿಗೆ ಬೇರೆ, ರಣ ಬಿಸಿಲು, ಹಾಗಾಗಿನೇ ತೆಂಗಿನಕಾಯಿ ಇಳುವರಿ ಕಡಿಮೆ ಆಗ್ತಾ ಇರೋದು. ಬಿಕಾಸ್ ಎಳನೀರು ತರ್ತಾ ಇದ್ದಾರೆ. ಎಳನೀರು ಹೆಂಗೆ ಹೋಗ್ತಾ ಇದೆ ಅಂತ ಅಂದರೆ ಮಾರ್ಕೆಟ್ನಲ್ಲಿ 60ರಿಂದ 70 ರೂಪಾಯಿ ಒಂದು ಎಳನೀರಿಗೆ. 60ರಿಂದ 70 ರೂಪಾಯಿ ಕೊಟ್ಟು ಜನ ಎಳನೀರು ಕುಡಿತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ತೆಂಗಿನಕಾಯಿ ಇಳುವರಿ ಕಡಿಮೆ ಆಗ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇಲ್ಲ. ಹಾಗಾಗಿನೇ ದರ ಜಾಸ್ತಿ ಆಗ್ತಾ ಇರೋದು. 65ರಿಂದ 85ರಂತೆ ತೆಂಗಿನಕಾಯಿ ಮಾರಾಟ ಮಾಡಲಾಗ್ತಾ ಇದೆ ಪ್ರತಿ ಕೆಜಿಗೆ. ಎಳನೀರಿಗೆ ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಆಗ್ತಾ ಇದೆ. ಬಿಕಾಸ್ ಬಿಸಿಲು, ಎಂಥ ಬಿಸಿಲಿದೆ ನೋಡ್ತಾ ಇದ್ದೀರಿ ಪ್ರತಿನಿತ್ಯವೂ ಕೂಡ. ಹಾಗಾದರೆ ಅದರಲ್ಲೂ ಬೆಂಗಳೂರಿನಲ್ಲಂತೂ 60ರಿಂದ 70 ರೂಪಾಯಿ ಇಲ್ಲದೆ ಒಂದು ಎಳನೀರು ಕೊಡೋದೇ ಇಲ್ಲ ವ್ಯಾಪಾರಸ್ಥರು. ಅಷ್ಟು ಮಾರಾಟ ಆಗ್ತಾ ಇದೆ. ಹಾಗಾಗಿನೇ ತೆಂಗಿನಕಾಯಿ ಇಳುವರಿ ಇಲ್ಲಿ ಕಡಿಮೆ ಆಗ್ಬಿಟ್ಟಿದೆ.